ಇವತ್ತಿನ ವಿಡಿಯೋದಲ್ಲಿ ನಾರ್ತ್ ಇಂಡಿಯನ್ ಡಿಶ್ ಒಂದು ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್, ತುಂಬ ಸಿಂಪಲ್ಲು. ರೆಗ್ಯುಲರ್ ಆಗಿ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊಡ್ತಿರ್ತೀವಲ್ವಾ, ಈ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಯಾವ್ದು ಗೊತ್ತಾ? ಜೀರಾ ಆಲೂ ಟೊಮೆಟೊ. ಸಖತ್ತಾಗಿರುತ್ತೆ. ಚಪಾತಿಗಂತೂ ಸೂಪರ್ ಕಾಂಬಿನೇಷನು. ಮಾಡೋದು ಹೇಗೆ ಅಂತ ನೋಡ್ಕೊಂಡು, ಒಂದು ಪಾತ್ರೆ ಇಟ್ಬಿಟ್ಟು 3 to 4 ಟೀ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಮುಂದಿರಬೇಕು ಇದಕ್ಕೆ. ನೀವು ಎಣ್ಣೆ ಕಡಿಮೆ ಬೇಕು ಅಂದರೆ ಬಳಸ್ಕೊಳ್ಳಿ, ಬಟ್ ಜನರಲ್ ಆಗಿ ಸ್ವಲ್ಪ ಎಣ್ಣೆ ಇರಬೇಕು. ಅದಕ್ಕೆ 1 ಟೀ ಸ್ಪೂನು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನು ಶುಂಠಿ ಪುಡಿ ರೆಡಿಮೇಡ್ ಸಿಗುತ್ತೆ, ಅದನ್ನ ಹಾಕೊಂಡ್ರು ಸರಿ, ಡೈರೆಕ್ಟ್ ಆಗಿರೋ ಶುಂಠಿ ಹಾಕೊಂಡ್ರು ಓಕೆನೆ. 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ, 1 ಟೀ ಸ್ಪೂನ್ ಮೇನ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ? ಕಡಲೆ ಹಿಟ್ಟು ಹಾಕ್ಬಿಟ್ಟು ಎಣ್ಣೆಲೆ ಫ್ರೈ ಮಾಡಬೇಕು. ಘಮಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳಿ. ಆಮೇಲೆ 2 ಈರುಳ್ಳಿನ ಫೈನ್ ಚಾಪ್ ಮಾಡಿ ಬಾಡಿಸ್ತಾ ಇದ್ದೀನಿ ನಾನಿಲ್ಲಿ. ಈರುಳ್ಳಿ ಮೆತ್ತಗಾದ್ಮೇಲೆ ಒಂದೇ ಒಂದು ಟೊಮೆಟೊ. ಇಲ್ಲಿ ಈರುಳ್ಳಿ ಟೊಮೆಟೊನ ಕಡಿಮೆ ಹಾಕಿ ಮಾಡ್ಬೇಕು ಇದನ್ನ. ಇದರಲ್ಲಿ ಆಲೂಗೆಡ್ಡೆ ಮತ್ತೆ ಜೀರಿಗೆನೆ ಮೇನ್ ಫ್ಲೇವರ್. ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಬಾಡಿಸ್ಬಿಡಿ. ಈಗ ಈ ಈರುಳ್ಳಿ ಟೊಮೆಟೊ ಮೆತ್ತಗಾದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೊಳ್ಳಿ. ಅಚ್ಕಾರದ ಪುಡಿ ಎಲ್ಲ ನೋಡ್ಕೊಳ್ತಾ ಹಾಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬಹುದು. ನಾನಿಲ್ಲಿ 5 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಸೇರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಫೈನ್ ಆಗಿ ಕಟ್ ಮಾಡಿದಂಥ ಪುದೀನ, ಕೊತ್ತಂಬರಿ ಸೊಪ್ಪು 2 ಹಾಕಬೇಕು. ಬಾಡಿಸಿದ್ರೆ ಸೂಪರ್ ಆದ ನಾರ್ತ್ ಇಂಡಿಯನ್ ಟೊಮೆಟೊ ಆಲೂ ಜೀರಾ ರೆಡಿ ಆಗುತ್ತೆ. ಫೈನಲ್ ಟಚ್ಗೆ ಒಂದೇ 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕಿ. ಎಷ್ಟು ಫ್ಲೇವರ್ ಆಗಿರುತ್ತೆ ಗೊತ್ತಾ? ಇದೇ ನಾವು ಹೋಟೆಲಲ್ಲಿ, ರೆಸ್ಟೋರೆಂಟ್ಸಲ್ಲೆಲ್ಲ ಆಲೂ ಜೀರಾ ತಗೊಂಡ್ರೆ ಎಷ್ಟು ಕಾಸ್ಟ್ಲಿ ಗೊತ್ತಾ? ಅದು ಒಂದು ಪ್ಲೇಟ್ಗೆನೆ 135-200 ರೂಪಾಯಿವರೆಗೂ ಹೋಗುತ್ತೆ. ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಆ ರೇಂಜಲ್ಲಿ ಇರುತ್ತೆ. ಅದಕ್ಕೆ ನಾವು ಮನೇಲೆ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅದ್ರ ಜೊತೆಗೆ ಚಪಾತಿ ಬಂದು ನಾ ಡಿನ್ನರ್ಗೆ ಮಾಡ್ತಾ ಇರೋದು ಇದು. ಸೊ ಅದರಿಂದ ಆಲೂ ಜೀರಾ ಟೊಮೆಟೊ ಖಂಡಿತ ಟ್ರೈ ಮಾಡಿ. ಈ ಥರ ಮಾಡ್ಕೊಳ್ಳಿ, ಗರಂ ಮಸಾಲ ಹಾಕಿ, ಎಷ್ಟು ಚೆನ್ನಾಗಿ ಬರುತ್ತೆ. ನೀವೇ ನೋಡಿ, ನಿಮ್ಮ ಮನೆಯಲ್ಲಿ ನೀವು ಮಾಡಿದ್ಮೇಲೆ ಹೇಗೆ ಬಂತು, ಫ್ಯಾಮಿಲಿ ಮೆಂಬರ್ಸ್ ಏನಂದ್ರು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಬೇರೆ ರೆಸಿಪಿಲಿ ಸಿಗ್ತೀನಿ ಫ್ರೆಂಡ್ಸ್. ವೀಣಾ ಲಕ್ಷ್ಮೀ ನಾರಾಯಣ್ ಪೇಜ್ನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಂಡು ನೋಡಿ. ಬಾಯ್.